ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಗ್ರೀನ್ ಡೇ, ಅದಕ್ಕೋಸ್ಕರ ಈ ಥರ ವೀಡಿಯೋ ಮಾಡಾಕ್ತಾ ಇದೀನಿ. ನೋಡಿ, ಈ ಟೊಮೊಟೊ ಎಲ್ಲ ಇವಾಗ ಹಣ್ಣಾಗಿದೆ. ಇನ್ನೊಂದು ಬರೋ ವಾರದಲ್ಲಿ ಈ ಗಿಡ ಎಲ್ಲ ಕಿತ್ತಾಕಬೇಕು. ಹಂಗೂ ಬಿಡ್ತಾ ಇದೆ. ಇದು ಪೈನಾಪಲ್ ತಿಂದಿರೋದು. ನಾವು ಪೈನಾಪಲ್ ತಿಂದ್ಬಿಟ್ಟು ಮೇಗಡೆ ಛತ್ರಿ ಥರ ಇರುತ್ತಲ್ಲ, ಈ ಫುಲ್ಲು ಇದು ಹೂವು, ಅದನ್ನು ಒಂದು 2 ಎಲೆ ಕಿತ್ಬಿಟ್ಟು ಒಂದು ವಾರ ನೀರಲ್ಲಿ ಇಡಬೇಕು. ಅದು ಬೇರೆ ಬರುತ್ತೆ. ಈಗ ಅದು ಹಾಕಿದ್ದೀವಿ. ಹಾಕಿದಾಗ ನೆಲ ಮಟ್ಟ, ಗಿಡದ ಪಾಟ್ ಮಟ್ಟ ಇತ್ತು. ಇವಾಗ ಇಷ್ಟು ಮೇಲೆ ಬಂದಿದೆ ಅಂದರೆ ಇದು ಕ್ಲೀನಾಗಿ ಗಿಡ ಬರ್ತಾ ಇದೆ ಅಂತ ಅರ್ಥ. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ತಾನೇ ಹೂವು ಬಿಡಿಸಿದ್ದೀವಿ. ಹೂವು ಫೋಟೋ ಹಾಕ್ತೀವಿ, ಒಂದು ತಟ್ಟೆ ಹೂವು ಬಿಡುತ್ತೆ. ಇದು ಕ್ಯಾಪ್ಸಿಕಮ್ಮು, ಉಂಡೆ ಕ್ಯಾಪ್ಸಿಕಮ್ಮು. ಅದಕ್ಕೋಸ್ಕರ ಈ ಥರ ಇದು ಛತ್ರಿ ಥರ ಆಗೈತೆ. ಮಾಮೂಲಿ ಮೆಣಸಿನ್ಕಾಯಿ ಗಿಡ ಆದರೆ ಮೇಲೆ ಬಂದುಬಿಡುತ್ತೆ. ಇದು ಕ್ಯಾಪ್ಸಿಕಮ್ ನಾವು ಹಾಕಿರೋದು ಎಲೆದು. ತಿರ್ಗಿ ಹೋದ ವಾರ ನಾವು ವಸತಿ ವಿಡಿಯೋದಲ್ಲಿ ನಾವು ಎಲೆನ ಬೇರು ಮಾಡೋದು ಹೆಂಗೆ ಅಂತ, ಎಲೆ ಗಿಡನ ಬೇರು ಮಾಡೋದು ಅಂತ ತೋರಿಸಿದ್ವಿ. ಅದು ನೀವು ತೋರಿಸ್ತೀನಿ ನೋಡಿ. ಮೆಣಸಿನ್ಕಾಯಿ ಗಿಡ ತುಂಬ ಬರೀ ಮೆಣಸಿನ್ಕಾಯಿ ಐತೆ. ತಿರುಗಿ ಥರ ನಾವು ಕಸನ, ಏನೇ ಕಸ ಇದ್ದರೂ ಈ ಥರ ನಾವು ಒಂದು ವಾರ 3 ಸಾವಿರ ನೆನೆಸಿಕ್ಕಿರ್ತೀವಿ ಅಂತ ತಪ್ಪಲು ಹಾಕಿ. ಆ ನೀರನ್ನೇ ಆಮೇಲೆ ಹಾಕೋದು ನಾವು. ಅವಾಗ ಚೆನ್ನಾಗಿ ಬರುತ್ತೆ ಗಿಡಗಳು. ಏನೇ ತರಕಾರಿ ಇದ್ದರೂ ಆ ಥರ ಇಟ್ಟಿರ್ತೀವಿ, ಸೊಪ್ಪು ಎಲ್ಲನೂ. ತಿರ್ಗಿ ಇದು ಹಾಗಲಕಾಯಿ ಗಿಡ ಒಂದು ಹೋದ ವಾರದಲ್ಲಿ ಬಿಡಿಸ್ಕೊಂಡ್ವಿ. ತಿರ್ಗಿ ಇವಾಗ ಹೂವು ಆಯ್ತೈತೆ. ಅದು ತುಂಬ ಹೂವು ಗಂಟ್ಲೇ ಇರ್ತದೆ. ಎಲ್ಲಿದ್ದು ನೋಡ್ರೂ ಗಂಟ್ಲು ಫುಲ್ಲು ಮಗ್ಗೆ ಆಗಿರುತ್ತೆ. ಹ್ಯಾಪಿ ಗ್ರೀನ್ ಡೇ ವೀಕ್ಷಕರೇ. ಇದು ಬ್ರಹ್ಮಕಮಲ. ಇನ್ನೊಂದು ವಾರದಲ್ಲಿ ಹೂವು ಬಿಡ್ಬೋದು ಅನಿಸುತ್ತೆ, ನೋಡಬೇಕು. ಇದರಲ್ಲಿ ಮನೆ ಎಲ್ಲ ಬಿಡಿಸ್ಕೊಂಡ್ವಿ. ತಿರ್ಗಾ ಆಗ್ತಾನೆ ಇದೆ. ಅಂದರೆ ಇದು ಒಂದು ಎಲೆಗೆ ಒಂದೇ ಇದಾಗೋದು, ಹೂವು ಆಗೋದು. ನಮಗೆ ಟೈಮ್ ಸಿಕ್ಕಾಗ ವೀಡಿಯೋ ಮಾಡಾಕ್ತೀವಿ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ ಯಾರೂ. ಇದು ತುಂಬ ನೋಡಿ ಎಷ್ಟೆಷ್ಟಿದೆ. ಒಂದು 15 ಮಗ್ಗಿದೆ. ಎಲ್ಲದರಲ್ಲೂ ಹಂಗೆ ಇರುತ್ತೆ. ನೀವು ಹೆಂಗೆ ಇದಾಗ್ತೀರೋ, ಗೊಬ್ಬರದ ನೀರು ಹಾಕ್ತೀರೋ ಆ ಥರ ಬೆಳೆಯುತ್ತೆ ನೋಡಿ ಫ್ರೆಂಡ್ಸ್. ಇದು ರೆಡ್ ತುಂಬೆ ಹೂವು. ಇದು ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಂದರೆ ಒಂಥರ ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ. ದೇವ್ರಿಗಿಟ್ರೆ ಚೆನ್ನಾಗಿ ಕಾಣುತ್ತೆ. ವೈಟ್ ತುಂಬೆ ಹೂವು ಎಲ್ಲಿ ಬೇಕಾದ್ರೂ ಸಿಗುತ್ತಿದ್ದು. ಇದು ಹಂಗಂಗೆ ಬೆಳ್ಕೊಳ್ಳುತ್ತೆ. ವೈಟ್ ತುಂಬೆ ಹೂವು ಅದಕ್ಕೋಸ್ಕರ ಹಂಗಂಗೆ ಬೆಳ್ಕೊಂಬರ್ತಿದ್ದಕ್ಕೆ ಏನು ಬೀಜ ಇಲ್ಲ. ಇದು ಸಿಕ್ಕೋದೇ ಅಪರೂಪ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡೋಕ್ಕೆ ಶೋ ಗಿಡ ತಂದಿದೆ. ರೆಡ್ ತುಂಬೆ ಹೂವು ಗಿಡ ನೋಡಿ ಫ್ರೆಂಡ್ಸ್. ಎಷ್ಟೆಷ್ಟು ಮಗ್ಗಿದೆ. ಎಷ್ಟು ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಒಂಥರ ಅದೇ ಚೆಂದ ಕಾಣುತ್ತೆ. ಇದು ಮಲ್ಲಿಗೆ ಹೂವು. 5 ಸುತ್ತು ಮಲ್ಲಿಗೆ ಹೂವು, 7 ಸುತ್ತು ಮಲ್ಲಿಗೆ ಹೂವು. 1-2 ಮುಡ್ಕೊಂಡ್ರೆ ಒಂದು ಪಿನ್ನಕ್ಕೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ನೋಡೋದು ಇದನ್ನೇ. ಈ ದೇವ್ರ ಗಿಡನೇ ನಾವು ನೋಡೋದು. ಅಂದರೆ ಇದು ಬೇವಿನ ಗಿಡ ನೋಡಿ ಫ್ರೆಂಡ್ಸ್. ಇವಾಗ ಎಲೆನ ಈ ಥರ ಇಟ್ಟಿದ್ದೀವಿ. ಇದು ಬೇರು ಬಂದಿದೆ. ಇದು ನಿಮ್ಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಈ ಥರ ಹೊಡ್ಕೊಂಡಿರುತ್ತೆ, ಕಣ್ಣು ಹೊಡಿತದೆ. ಅಂದರೆ ಮೊಳಕೆ ಹೊಡಿತಾ ಇರ್ತದೆ. ಅವಾಗ ನಿನ್ಗೆ ಗೊತ್ತಾಗುತ್ತೆ ಬೇರು ಬತ್ತೈತೆ ಅಂತ. ಇದು ಇನ್ನೊಂದು ವಾರದಲ್ಲಿ ಬೇರು ಬಂದುಬಿಡುತ್ತೆ ಫುಲ್ಲು. ಬೇರು ಬಂದಮೇಲೆ ನೀವು ಯಾವ ಮಣ್ಣಿಗೆ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬೋದು. ಯಾವುದೇ ಗಿಡ ಕಾಯಿ ತಿಂದರೂ, ನೀವು ಒಂದು ಮಾವಿನಕಾಯಿ ತಿಂದರೂ ನೀವು ಗಿಡ ಹಾಕಬೇಕು ಅಂದರೆ ನೀರಲ್ಲಿ ಒಂದು ವಾರ ಇಟ್ಬಿಟ್ರೆ ಸಾಕು, ಬೇರೆ ಬಂದುಬಿಡುತ್ತೆ. ಅದು ಬರೋಗಿದ್ರೆ ಚೆನ್ನಾಗಿದ್ರೆ ಕಾಯಿ. ಏನಾದ್ರು ಕೊಳ್ತು ಹೋಗಿದ್ರೆ ಬರೋಲ್ಲ ಫ್ರೆಂಡ್ಸ್. ಅಷ್ಟೇ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಗಿಡ ಬರುತ್ತೋ ಬರಲ್ವ ಅಂತ. ನಮಸ್ತೆ ಫ್ರೆಂಡ್ಸ್. ಎಲ್ಲ ವಿಡಿಯೋ ನೋಡಿ. ಒಂದು ವಾರ ಲೇಟ್ ಆಗೋಕ್ಕೆ ಬೈಕೊಂಬೇಡಿ. ಬಾಯ್ ಫ್ರೆಂಡ್ಸ್. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.